ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಸಭೆ ಮುಂದುವರೆದಿದೆ. ಸಮಸ್ಯೆ ಬಗೆಹರಿಯುವವರೆಗೂ ಸಿಲಿಂಡರ್ ಪೂರೈಕೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯದಲ್ಲುಂಟಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಸಿಗುತ್ತಾ ಮುಕ್ತಿ? ಹೋಟೆಲ್ ಹಾಸ್ಟೆಲ್ಗಳ ಊಟದ ಪರಿಸ್ಥಿತಿ ಏನಿದೆ ಅದು ಸರಿ ಹೋಗುತ್ತಾ? ಸಚಿವ KH ಮುನಿಯಪ್ಪ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಕಳೆದ 7 ದಿನಗಳಿಂದ ವಿಪರೀತ ತೊಂದರೆ ಆಗ್ತಾ ಇದೆ. ಆಮೇಲೆ ಹೋಟೆಲ್ ಹಾಸ್ಟೆಲ್ಗಳ ಊಟದ ಪರದಾಟ ತಪ್ಪುತ್ತಾ ಅಂತೇಳಿ ಮೀಟಿಂಗ್ನ ನಂತರ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ನಾನು ಅಪೀಲ್ ಮಾಡ್ತೀನಿ, ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ಗೆ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದ್ರೂ ಊಟ ಮಾಡ್ಕೊಳ್ಳಿ ಈ ವಾರ. ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾಭಾವ ಹೊಂದಿದ್ದೀನಿ. ಸುಮಾರು 2% ಇರ್ತಾರೆ ಟೋಟಲ್ ಕನ್ಸಂಪ್ಷನ್. 44,000 ಸಿಲಿಂಡರ್ ಪರ್ ಡೇ ಕನ್ಸಂಪ್ಷನ್ ಸರ್. ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ದಿನಕ್ಕೆ 44,000 ಸಿಲಿಂಡರ್ ಅನ್ನು ನಾವು ಕಮರ್ಷಿಯಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾರ್ಮಲ್ ಡೇ ಈಗ ಇದೆಲ್ಲ ಇದೆ. ವಾರ ಮುಂದೆ ಈ ಎಸೆನ್ಷಿಯಲ್ ಎಲ್ಲ ಕೊಟ್ಟು ಉಳಿದಿದ್ದನ್ನೇ ನಾವು ಕೊಡಕ್ಕಾಗುತ್ತೆ. ಯಾಕಂದ್ರೆ ಇವ್ಯಾವೂ ನಿಲ್ಸೋಕ್ಕಾಗಲ್ಲ, ಆಟೋ ನಿಲ್ಸೋಕ್ಕಾಗಲ್ಲ. ಆಟೋ ಪ್ಯಾಸೆಂಜರ್ಸ್ ಒಂದೇ ಅಲ್ಲ, ಪ್ಯಾಸೆಂಜರ್ಸ್ ಎಲ್ಲೆಲ್ಲಿಂದ ಬರೋದು ಅವ್ರಿಗೂ ಆಗ್ಬೇಕು ಮತ್ತು ಅವ್ರ ಬದುಕು ಜೀವನ ಅದ್ರ ಮೇಲೆ ನಿಂತಿದೆ. ಜೀವನ ಇವೆಲ್ಲದರಿಂದ ಇವೆಲ್ಲ ಎಸೆನ್ಷಿಯಲ್ ಆಗಿ ಹೋಗಿದೆ. 1,000 ಸಿಲಿಂಡರ್ ಈಗ ಇನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೆಚ್ಚು ಮಾಡಲಿಕ್ಕೆ. ಈ ವಾರ ಮೊನ್ನೆ ನಾನು ಆಗೋದೇ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಹೋಟೆಲ್ ಮಾಲೀಕರಿಗೆ 2% ಕೊಡೋದ್ರಿಂದ ಅವ್ರು ಸ್ವಲ್ಪ ಆ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಂಥ ಸ್ಟಾಫು ಸರ್ವಿಸ್ ಮಾಡೋರೆಲ್ರಿಗೂ ಕೂಡ ಒಂದು ವಾರ ಸುಧಾರಿಸಲಿ. ವಾರ ಆದಮೇಲೆ ಮತ್ತೆ ನಾವು ಡೇ ಟು ಡೇ ಇವರು ಟೈಮ್ ಟು ಟೈಮ್ ನಮ್ಮ ಸೆಕ್ರೆಟರಿ ಕಮಿಷನರ್ ತಗೊಳ್ತಾರೆ. ಸೊ ಇವರು ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೇನ್ ದೇ ಆರ್ ದಿ ಕೋಆರ್ಡಿನೇಟರ್ಸ್ ಮತ್ತು BPCL ಮೇನ್ ಮತ್ತು HPCL ಅವರು ಕೂಡ ದಿನ ಟಚ್ ಅಲ್ಲಿ ಇರ್ತಾರೆ. ಎವ್ರಿ ಡೇ ಏನ್ ಇಂಪ್ರೂವ್ಮೆಂಟ್ ಆದ್ರೂ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ದಿ ಸಪ್ಲೈ ಮಾಡಕ್ಕೆ. ಯಾಕಂದ್ರೆ ಇವಾಗ ಸ್ವಲ್ಪ ಸರಿಯಾಗಿದೆ. ಇನ್ ಇಂಪ್ರೂವ್ಮೆಂಟ್ ಆಗಿದ್ದೆಲ್ಲಾನು ಹೋಟ್ಲವ್ರು ಕೊಡಕ್ಕೆ ಏರ್ಪಾಟ್ ಮಾಡಿ 1,000 ಸಿಲಿಂಡರ್ ಪರ್ ಡೇ. ಅವ್ರ ಬೇಡಿಕೆ 30,000 ಇರ್ತದೆ ದಿನಕ್ಕೆ ನಾರ್ಮಲ್ ಟೈಮ್ ಅಲ್ಲಿ. ಬೆಂಗಳೂರಿಲ್ಲ, ಟೋಟಲ್ ರಾಜ್ಯ ಟೋಟಲ್ ಮಾಲಿ ಅಲ್ಲ. ನಾನು ಹೇಳಿದ್ನಲ್ಲ, ಅದು ಹೇಳುವಂಥದ್ದಲ್ಲ. ಅನಿವಾರ್ಯವಾಗಿ ಉಳಿದಿದ್ದನ್ನಾದ್ರೂ ಕೊಡೋಣ. ಆ ಕೆಲಸ ಮಾಡೋರ್ಗಾದ್ರೂ ಅವ್ರ ಅಡಿಗೆ ಮಾಡ್ಕೊಳ್ಳಿ ಅಂತ ತಾವು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಡೀ ರಾಜ್ಯಕ್ಕೆ ಇರೋದೇ ಪ್ರತಿಶತ ಕಡಿಮೆ. ಇಲ್ಲಿ ಕಾರ್ಮಿಕರಿಗೆ ಮಾತ್ರ ಮೊದಲು ಆದ್ಯತೆ ಅಂತ ಹೇಳಿ ಗ್ರಾಹಕರಿಗೆ ಅನ್ವಯ ಆಗಲ್ಲ ಅಂತ. ಈ ಗ್ರಾಹಕರು ಕೊಡಕ್ ಆಗ್ತಾ ಇಲ್ವಲ್ಲ, ಅಲ್ಲಿ ಸರ್ವಿಸ್ ಮಾಡೋರು ಎಲ್ಲಿ ಹೋಗೋದು? ಅವ್ರು ಬೇರೆ ಎಲ್ಲಿ ಹೋಗಕ್ಕಾಗಲ್ಲ. ಆದ್ರಿಂದ ಬೆಂಗಳೂರಂತ 70% ಹೋಟೆಲ್ನೇ ನಂಬಿಕೊಂಡು PG ಕೂಡ ಅದ್ರಲ್ಲಿ ಆಡ್ ಆಗ್ತದೆ. ಅವರಿಗೆ ಎಲ್ಲ ಹೋಟೆಲ್ ರಿಲೇಟೆಡ್ ಕ್ಯಾಂಟೀನ್ ಎಲ್ಲ ಸೇರಿನೇ ಬರ್ತದೆ. ಅದೆಲ್ಲ ಸೇರಿ 2% ಇಲ್ಲ. ಈಗ ಹೇಗೆ ಅಂದ್ರೆ ಪ್ರತಿದಿನ ನಮಗೆ 44,000 ನಾನು ಹೇಳ್ತೀನಿ ಸರ್, 44,000 ಸಿಲಿಂಡರ್ ಪ್ರತಿದಿನ ಕಮರ್ಷಿಯಲ್ ಸಿಲಿಂಡರ್ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮಗೆ ಕೇಂದ್ರ ಸರ್ಕಾರ ಪ್ರಕಾರ ಅದರಲ್ಲಿ ನಮಗೆ ಪ್ರತಿದಿನ ಈ 20% ನೀವು ಕೊಡುವುದರಲ್ಲಿ 20% ಅನ್ನು ತಗೊಳ್ಳಿ ಹೇಳಿದ್ದಾರೆ. 20% ಅಂದ್ರೆ ನಮಗೆ ನಿಯರ್ಲಿ 9,000
ಅಷ್ಟೇ ಬರ್ತದೆ. ನಾವು 9,500 ಸಾವಿರಕ್ಕೆ ಇಟ್ಟುಕೊಂಡಿದ್ದೀವಿ. ಆ 9,500 ಸಿಲಿಂಡರ್ ಅಲ್ಲಿ ಹಾಸ್ಪಿಟಲ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರದ್ದು ನೋಡಿ, ಸದ್ಯಕ್ಕೆ ಹೋಟೆಲ್ ಮಾಲೀಕರ ಪರದಾಟ ತಪ್ಪಿಲ್ಲ. ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು, ಈಗ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಸಮಸ್ಯೆ ಅಂತ. ಸದ್ಯಕ್ಕೆ ಈಗ ಹೋಟೆಲ್ನಲ್ಲಿ ಏನು ಪರಿಸ್ಥಿತಿ ಉಂಟಾಗಿದೆ, ಅವರ ಪರದಾಟ ಏನಿದೆ ಅದಂತೂ ಮತ್ತೆ ಮುಂದುವರಿಯುತ್ತೆ. ಹೋಟೆಲ್ಗಳಿಗೆ ಸದ್ಯ ಸಿಲಿಂಡರ್ ಪೂರೈಕೆ ಇಲ್ಲ. ಹೋಟೆಲ್ ಮಾಲೀಕರಿಗೆ ಪರ್ಯಾಯ ವ್ಯವಸ್ಥೆ ಇದೆ. ಬಟ್ ಆದರೆ ಈ ಆಟೋ ಚಾಲಕರೇನಿದ್ದಾರೆ, ಆಟೋ ಚಾಲಕರ ವಿಚಾರ ಕೂಡ ಮಾತನಾಡ್ತಾ ಇದ್ರು. ಇಂಡಕ್ಷನ್ ಸ್ಟವ್ ಅನ್ನ ಬಳಕೆ ಮಾಡುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಹೋಟೆಲ್ ಮಾಲೀಕರಿಗೆ ಈಗೇನು ಪರದಾಟ ನಡೆಸ್ತಾ ಇದ್ದಾರೆ ಅದು ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಬಹಳ ಇಂಪಾರ್ಟೆಂಟ್ ಆಗಿ ಮೀಟಿಂಗ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವರು. ಆ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಎಲ್ಲ ಆದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಈಗ ಎಷ್ಟು ನೆಸೆಸಿಟಿ ಇದೆ, ಯಾಕೆ ವ್ಯತ್ಯಯ ಉಂಟಾಗಿದೆ, ಇನ್ನು ಎಷ್ಟು ದಿನಗಳಲ್ಲಿ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ರವಿಕುಮಾರ್ ಇದ್ದಾರೆ, ಆಯಿಲ್ ಕಂಪನೀಸ್ ಮುಖ್ಯಸ್ಥರು ನೀರಾಜ್ ಸಿಂಗ್, ಬಿಪಿಸಿಎಲ್ ಮತ್ತು ಸಿದ್ಧಾರ್ಥ ಅಗರ್ವಾಲ್ ಅವರು ಸ್ಟೇಟ್ ಹೆಡ್ ಮತ್ತು ಕೋಆರ್ಡಿನೇಟರ್ ಆಫ್ ದಿ ಆಯಿಲ್ ಕಂಪನೀಸ್, ಅಂಡ್ ಸುಬರ್ತಾ ಚಟರ್ಜಿ, ರೀಜನಲ್ ಮ್ಯಾನೇಜರ್ HPCL, BPCL ಇದ್ದಾರೆ ನೀರಾ ಸಿಂಗ್ ಮೇಡಮ್, ಸಿದ್ಧಾರ್ಥ ಅಗರ್ವಾಲ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂಡ್ ಆಲ್ಸೋ ಕೋಆರ್ಡಿನೇಟರ್ ಇಂಡಿಯನ್ ಆಯಿಲ್ ಎಲ್ಲ ಕಾರ್ಪೊರೇಷನ್ಸ್, ಸುಬರ್ತಾ ಚಟರ್ಜಿ HPCL ಒಟ್ಟಿಗೆ ಸೇರಿ ಸುಮಾರು 1 ಗಂಟೆ ತಮಗೆ ಗೊತ್ತಿದೆ ಇಷ್ಟೊತ್ತು ನಾವು ಮಾಡಿದ್ವಿ. ಗ್ರಾಹಕರಲ್ಲಿ ಒಂದು ಮನವಿ, ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ ಮೊದಲು ಡಬಲ್ ಮಾಡಕ್ಕೆ ಹೋಗ್ಬೋದು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನ ಕಲಿಬೇಕು. ಅದರ ಮುಖಾಂತರ ಸರಿ ಹೋಗಕ್ಕೆ ಸಾಧ್ಯವಿರ್ತದೆ. ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇಲಾಖೆ ಗೈಲ್ ಕಂಪನಿ ಸಂಬಂಧಿಸಿದ ಗೈಲ್ ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ಶಿಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ತಕ್ಷಣಕ್ಕೆ ನಾವು ಏನು ಮಾಡಬಹುದು ಈ ವಾರದಲ್ಲಿ. ಎಸೆನ್ಷಿಯಲ್ ಸರ್ವಿಸಸ್ ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ, ಅದಕ್ಕೆ ಬೇಕಾಗಿರುವಷ್ಟು ಪೂರ್ತಿಯನ್ನು ಯಾವುದಕ್ಕೆ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗರ್ವಾಲ್ ಅವರು ಮತ್ತು ಎಲ್ಲ ಕಂಪನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಸಿಲಿಂಡರ್ನ ಈ ಪ್ರತಿದಿನ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ. ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ನಲ್ಲ ಅವಕ್ಕೆ ಹೋಗ್ತೀವಿ. ಉಳಿದಂಥವು 4,200 ಸಿಲಿಂಡರ್. ಅದು ರೆಗ್ಯುಲರ್ ಆಗಿ ಖರ್ಚಾಗ್ತಾ ಇರೋದು, ಕಡಿಮೆ ಮಾಡಿಲ್ಲ ಇದು. ಮತ್ತು ಅದರ್ಸ್ ಗವರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್, ಬಸ್ ಸ್ಟ್ಯಾಂಡ್ಸ್, ಇಂದಿರಾ ಕ್ಯಾಂಟೀನ್, KMF ಇವೆಲ್ಲಕ್ಕೂ ಕೂಡ ಸುಮಾರು ಪೂರ್ತಿ 1,200 ಸಿಲಿಂಡರ್ ಕೊಡ್ತಾ ಇದ್ವಿ. ಅದು ಕೂಡ ಕಡಿಮೆ ಮಾಡಿದ್ವಿ.
ಅಷ್ಟೇ. ಈಗ ಹಾಸ್ಪಿಟಲ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲ ಎರಡು ಮೆಟ್ರಿಕ್ ಮೆಟ್ರಿಕ್ 2540 ಸಿಲಿಂಡರ್ ಅನ್ನು ಕೊಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದ್ರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಅದರಿಂದ ಹೋಟ್ಲಿಗೆ ಕೊಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಬದುಕು ಅವರನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದ್ರೆ ಮಾತ್ರ ಜೀವನ ನಡೀತದೆ. ಆದ್ರಿಂದ ಅವರಿಗೆ 2500 ಸಿಲಿಂಡರ್ ಅನ್ನು ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನ ಮಿತಿಯಾಗಿ ಉಪಯೋಗಿಸಬೇಕು. 2 ಲೀಟರ್ 2.5 ಲೀಟರ್ ಏನು the leftover we will supply to them, and yes, it is a difficult times, so we have to give priority to the essential sectors. If time improves, it will go to the hotels. Yeah, definitely that will go. So at least we are expecting the next week. For 1 week, for 1 week, what will you do the hotel association? Sir, it is a very difficult time. Yeah, we already Only called. thing is what we are doing is we are giving priority to the people where it is quantity is there. So if we so obviously even everybody would like to give priority to the hospitals, educational institutes, hostels, geological park. Auto drivers are the daily wage earners, and that is very important for the people's connectivity. Otherwise, so many autos are there. So that has been in consultation with all stakeholders. That has been decided to give priority to this sector: educational institutes, hospitals, this Indira canteens, and the premises inside railway station, bus stand, airports. Because these sectors cannot, anybody inside airport cannot go anywhere. So, and the auto LPG is very peculiar to Karnataka, especially Bangalore. So that has been accorded priority. If any inputs come from the stakeholders, and as advised by the state government, priorities can be changed. Sir, will you be holding a meeting with Hotel and Association? See, that is, they are already, Honorable Minister is having a meeting, had a meeting earlier also, just 2 days back also. So as and when whatever is advised, within the limited quantity available, based on the priority we are releasing. ಈಗ ಹೋಟೆಲ್ ಮಾಲೀಕರನ್ನ ಕರೆಸಿ ಮಾತಾಡಿದ್ದೀನಿ. 2 ದಿನ ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದರೆ ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕ್ಯಾಂಟೀನ್ಸು, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದರೆ ಅದು ಹೋಟೆಲ್ಸ್ಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವನೆ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಸಿಟಿ. ಇಲ್ಲಿ ವಿಶೇಷ ಏನಂದ್ರೆ CNG ಬೇರೆ ಕಡೆ, ಆಟೋಗಳಿಗೆ 2,500 ಕೊಡ್ತಾ ಇದ್ದೀವಿ. ಅದಿದ್ದಿದ್ರೆ 2,500 ನಾವು ಶಿಫ್ಟ್ ಮಾಡಬಹುದು ಹೋಟ್ಲಿಗೆ. ಇಲ್ಲಿ ಒಂದೇ ಕಡೆ ಕರ್ನಾಟಕದಲ್ಲಿ ಈ ಆಟೋಗಳಿಗೆ ನಾವು ಗ್ಯಾಸ್ ಕೊಡ್ತಾ ಇರೋದು. ಅದರಿಂದ ಸ್ವಲ್ಪ ಒಂದು ವಾರ ಸುಧಾರಿಸಿದ ಮೇಲೆ ಹೋಪ್ಫುಲಿ ನೆಕ್ಸ್ಟ್ ವೀಕಿಂದ ಸರಿ ಹೋಗ್ಬೋದು. ಅಲ್ಲೇ ವಾರ ವಿಷಯ ನಿಮಗೆಲ್ಲ ಗೊತ್ತಿದ್ದಿನ, ನಮಗಿಂತ ಹೆಚ್ಚಿಗೆ ನೀವೇ ನಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅಲ್ಲೇನಾದರೂ ಶಾಂತವಾದರೆ ನಾರ್ಮಲ್ ಬಂದೇ ಬಿಡ್ತದೆ. ಶಾಂತವಾಗಲಿ ಅಂತ ಭಾವಿಸೋಣ, ಆಶಿಸೋಣ. No problem. No. This is one problem is unnecessarily creating the panic. Sir, for domestic users, they need not panic, should not do panic booking. They should not. We are assuring 100% supplies to the domestic sector. It is continuing since war is broken. It will continue. Situation is every day reviewed. Any change in situation, you will be informed. So in case the war is continuing, how much stock we have? So we have sufficient stock as of today. Timelines cannot be assigned. We are just assuring no need to panic anybody. Yes. Please communicate. No need to panic. ಮುಂದೆ What is happening? ಮಾತಾಡೋಣ. ಇನ್ನು ಮುಂದಕ್ಕೆ ಹೆಚ್ಚಿಗೆ ಮಾತಾಡೋದ್ರಲ್ಲಿ There is more than 3 times load on our system. People are calling our system more than 3 times. So any system, you will appreciate, if the load is too much, system will slow down. So my request through you to please communicate to the people. Do not go. Cylinder will reach to their house as per their booking.
Honorable Minister has already told for urban areas it is 25 days and the rural areas 45 days. Cylinder will lease their house. No need to go to gas agency or godowns. No need to be on the road. Cylinder will reach as usual in their home delivery will be there. Yes. Don't go to the distribution. ಬೆಂಗಳೂರಲ್ಲಿ ಈ ಸದ್ಯಕ್ಕೆ ಎಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದಾವೆ ಅನ್ನೋ ನಂಬರ್ಸ್ ಏನಾದ್ರು ಇದೆಯಾ ಸರ್? ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಭೇಟಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಅವ್ರು ಕೊಟ್ಟಿಲ್ಲ. ಅವ್ರು ಮಾತಾಡಿದೆ, ಅವ್ರಿಗೆ ಒಂದು ವಾರ ದಿನ ಸುಧಾರಿಸಿ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಆಮೇಲೆ ಬಂದಾಗ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಈಗ ಎಸೆನ್ಷಿಯಲ್ಸ್ ಎಲ್ಲ ಆಗಿದೆ, ಮುಂದೆ ನಮ್ಗೆ ಇಂಪ್ರೂವ್ಮೆಂಟ್ ಆದ್ರೆ ಹೋಟ್ಲವ್ರಿಗೆ ಸರ್. ಸುಮಾರು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಒಂದಿಷ್ಟು ಏಜೆನ್ಸಿಗಳಲ್ಲಿ ಇಲ್ಲಿಗಲ್ ಆಗಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಇನ್ಸ್ಟ್ರಕ್ಟೆಡ್ ದಿ ಡಿಪಾರ್ಟ್ಮೆಂಟ್. ಐ ರಿಕ್ವೆಸ್ಟೆಡ್ ದಿ ಹಾನರಬಲ್ ಹೋಮ್ ಮಿನಿಸ್ಟರ್ ಇನ್ಸ್ಟ್ರಕ್ಟ್ ಪ್ರಾಪರ್ಲಿ ಸಿ ದಟ್ ಈ ಯಾವುದು ಬ್ಲಾಕ್ ಮಾರ್ಕೆಟ್ ಇವೆಲ್ಲ ಹಾಕ್ಕೊಡ್ದು ಅಂತ ಈಗ ಪೊಲೀಸರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಇದು ಕೂಡ ಲೀಗಲ್ ಮೆಟ್ರಾಲಜಿ. ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಲೀಗಲ್ ಮೆಟ್ರಾಲಜಿ ಕಮ್ಸ್ ಅಂಡರ್ ದಿ ಫುಡ್ ಡಿಪಾರ್ಟ್ಮೆಂಟ್. ಅವರು ಕೂಡ ಈಗಾಗಲೇ 30 ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಎಷ್ಟು ಸಿಲಿಂಡರ್ಸ್ ಹಿಡಿದಿದ್ದಾರೆ, 256 ಇನ್ಸ್ಪೆಕ್ಷನ್ಸ್ ಮಾಡಿದ್ದೀರಿ. ಸಿಟಿಯಲ್ಲಿ 50 ಇನ್ಸ್ಪೆಕ್ಷನ್ ಮಾಡಿದ್ದೀರಿ. ಬೆಂಗಳೂರು ಡಿವಿಷನ್ 39, ಮೈಸೂರು 35, ಮೈಸೂರು ಡಿವಿಷನ್ ಇನ್ಸ್ಪೆಕ್ಷನ್ ನೋಡಿ. ಗ್ಯಾಸ್ ಏಜೆನ್ಸಿಗಳಿಗೆ ಟೋಟಲ್ ಇನ್ಸ್ಪೆಕ್ಷನ್ 250 ಮಾಡಿದ್ದಾರೆ, 256 30 ಜಿಲ್ಲೆಗಳಲ್ಲಿ. ಬೆಂಗಳೂರು ಸಿಟಿಯಲ್ಲೇ 50 ಮಾಡಿದ್ದಾರೆ. ಬೆಂಗಳೂರು ಡಿವಿಷನ್